ಸರ್ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಸರ್. ಚಿತ್ರದುರ್ಗದಿಂದ ನಾವು ಚಳ್ಳಕೆರೆ ಹೋಗೋದಂಥ ಹೈವೇ, ಚಿತ್ರದುರ್ಗದಿಂದ ಏನು ನಾವು ಚಳ್ಳಕೆರೆ ಬರ್ತೀವೋ ಆ ಹೈವೇಯಿಂದ ಕೇವಲ 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. 3 ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ಇಲ್ಲಿ ಒಂದು ದಾರಿ ಬರುತ್ತೆ. ಆ ದಾರಿನ ತೋರಿಸ್ತೀನಿ. ದಾರಿ ತೋರಿಸಿದ ನಂತರ ನಿಮಗೆ ಈ ಜಮೀನಿನ ಪೂರ್ತಿ ಪರಿಚಯ ಕೊಡ್ತೀನಿ. ಬನ್ನಿ ಸರ್. ಸರ್, ಈ ಭೂಮಿ ನಿಮಗೆ ಕಪ್ಪು ಭೂಮಿ ತೋರಿಸ್ತಾ ಇದ್ದೀನಿ. ಕಪ್ಪು ಭೂಮಿಯಲ್ಲಿ ನಾವು ಏನೆಲ್ಲ ಬೆಳಿಬೋದು ಅಂದರೆ, ಒಳ್ಳೆ ಕ್ವಾಲಿಟಿ ಇದರಲ್ಲಿ ಮೊದಲನೇದಾಗಿ ಈರುಳ್ಳಿ ಬರುತ್ತೆ, ಆನಿಯನ್. ನೆಕ್ಸ್ಟು ಕಡಲೆ ಬರುತ್ತೆ. ಕಡಲೆ ನಾವೇನು ಚನಾ ದಾಲ್ ಅಂತ ಕರಿತೀವಿ, ಅದು ನಾವು ಬೆಳಿಬೋದು. ಮತ್ತು ಗೋಧಿ ಬರುತ್ತೆ. ಅದಾದ ನಂತರ ಪಕ್ಕದಲ್ಲಿ ನೋಡಿ ಒಳ್ಳೆ ಅಡಿಕೆ ಮಾಡಿದ್ದಾರೆ. ಅಡಿಕೆ ತುಂಬ ಚೆನ್ನಾಗಿ ನೀಟಾಗಿ ಕುಂತಿದೆ. ಅಡಿಕೆನೂ ಬರುತ್ತೆ. ಇದೆಲ್ಲ ಬಾಳೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ತೆಂಗು ಸಹ ಆಗ್ಬೋದು. ಇದೆಲ್ಲ ಬೆಳೆ ಜೊತೆಗೆ ನಾವು ಒಳ್ಳೆ ಒಂದು ಗೋಶಾಲೆನೂ ಮಾಡ್ಬೋದು. ಇಲ್ಲಿ ಒಂದು ಕೋಳಿ ಫಾರಮ್ಮು ಸಹ ಮಾಡ್ಬೋದು ನಾವು. ಇದೇ ಥರ ಜಮೀನು ಈ ಪಕ್ಕದ ಜಮೀನು, ಸೇಲ್ಗಿರೋಂಥಕ್ಕದ್ದು ಇದು. ಈ ಜಮೀನು, ಈ ಜಮೀನಿಗೆ ರಸ್ತೆ ಸಮೇತ ನಾನು ನೀಟಾಗಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಸರ್. ರಸ್ತೆ ಇದು ಸೀದಾ ನಮಗೆ ವಿಲೇಜಿಂದ ಬರೋಂಥ ನಕಾಶೆ ದಾರಿ ಇದು. ದಾರಿ ಎಲ್ಲ ಗಿಡ ಮರ ಎಲ್ಲ ಬೆಳೆದಿದೆ. ಸ್ವಲ್ಪ ನಿಮಗೆ ಅಷ್ಟು ನೀಟಾಗಿ ಕಾಣೋದಿಲ್ಲ. ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇದು ವಿಲೇಜಿಂದ ಬರ್ಬೋದು ಮತ್ತು ನಮಗೆ ಈ ಕಡೆಯಿಂದನೂ ಬರ್ಬೋದು. ಎರಡೂ ರಸ್ತೆ ಇದೆ. ಈ ಕಡೆ ಚಿತ್ರದುರ್ಗ ಚಳ್ಳಕೆರೆ ಹೈವೇಯಿಂದ ಇಲ್ಲಿಗೆ ಬರುತ್ತೆ. ಇದು ಈ ಕಡೆ ವಿಲೇಜಿಂದ ಬರೋಂಥ ರಸ್ತೆ ಇದು. ಸರ್, ಇದೇ ಜಮೀನು ಕಂಪ್ಲೀಟಾಗಿ 4 ಎಕರೆ ಬರುತ್ತೆ ಇದು. ಇಲ್ಲಿ ನೀರಿಗೆ ಒಂದು ಮಳೆ ನೀರು ಬಂದಂಥ ನೀರು ಇಲ್ಲಿ ಶೇಖರಣೆ ಆಗೋದಕ್ಕೆ ಒಂದು ಒಳ್ಳೆ ಚಿಕ್ಕದಾಗಿ ಒಂದು ತೊಟ್ಟಿ ಥರ ಮಾಡಿದ್ದಾರೆ. ಇದನ್ನು ನೀರು ಸಂಗ್ರಹಣೆ ಆಗೋದ್ರಿಂದ ಇದರಲ್ಲಿ ಮಳೆ ನೀರು ಇಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ ನಮ್ಗೆ ಒಳ್ಳೆ ನೀರು ಸಿಗುತ್ತೆ. ಒಂದು ನೀರಿನ ಸೋರ್ಸು ಕಂಟಿನ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಅಲ್ಲೇನು ಬೈಕ್ ನಿಂತಿದೆಯೋ ನೋಡಿ, ಈ ಬೈಕ್ ನಿಂತಿದೆಯಲ್ಲ, ಇಲ್ಲಿಂದ ಕಂಪ್ಲೀಟಾಗಿ ರಸ್ತೆ ಸೀದಾ ವಿಲೇಜ್ಗೆ ಹೋಗುತ್ತೆ. ಇದು 4 ಎಕರೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ರೇಟಿನ ವಿಷಯಕ್ಕೆ ಬಂದರೆ ಇದು ಕೇವಲ 14 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ರೈತರು. 14 ಲಕ್ಷದಲ್ಲಿ ಸಹ ಸಮೇತ ಕಡಿಮೆ ಆಗುತ್ತೆ ಸ್ವಲ್ಪ. ಚಿತ್ರದುರ್ಗದಿಂದ ಈ ಜಮೀನಿಗೆ ಕೇವಲ ನಮಗೆ 22 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ ಬರೋದಾದರೆ 8 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ ನಾವು ಇಲ್ಲಿ ಬರೋದಾದರೆ 3 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಈ ಲ್ಯಾಂಡ್ಗೆ ನಮಗೆ ಕೇವಲ ನಮಗೆ 200 ಕಿಲೋಮೀಟ್ರ್ ಆಗುತ್ತೆ. ರೇಟ್ ಹೇಳಿದ್ದೀನಿ ನಿಮಗೆ. ಜಮೀನು ಸಹ ತೋರಿಸಿದ್ದೀನಿ. ಕಪ್ಪು ಭೂಮಿ, ಇದರಲ್ಲಿ ಎಲ್ಲ ಥರ ಬೆಳೆ ಬೆಳಿಬೋದು. ರೇಟು ಸಹ ಜಾಸ್ತಿ ಏನಿಲ್ಲ, ಕಡಿಮೆನೇ. ಇದು ಬಂದುಬಿಟ್ಟು 14 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 13 ಆಜುಬಾಜು ಆಗಬಹುದು. ಈ ಒಂದು ರೇಟಲ್ಲಿ ಇಲ್ಲಿ ಜಮೀನು ಸಿಗೋದು ತುಂಬ ಕಡಿಮೆ. ನಮಗೆ ಕಪ್ಪು ಭೂಮಿ ಆದರೆ ಯಾವ ಭೂಮಿ ಆದ್ರೇನು ಬೆಳೆನ ತೊಗೊಳ್ಳೋ ಥರ ಇರಬೇಕು. ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತಂದರೆ ಈ ಭೂಮಿ ಚೆನ್ನಾಗಿದೆ, ಯಾವುದೇ ಥರ ಸಮಸ್ಯೆ ಇಲ್ಲ. ಇಲ್ಲಿ ಭದ್ರಾ ಮೇಲ್ದಂಡೆ ಇದು ನಮಗೆ ಒಂದು ಪೈಪ್ಲೈನ್ ಹೋಗಿದೆ. ಇದು ನೀರಿಗೆ ಎಲ್ಲ ಕಡೆನೂ ಸಪ್ಲೈ ಕೊಡುತ್ತೆ. ಕೆರೆಗಳಿಗೂ ಇದು ನೀರಿನ ಕಾಂಟ್ಯಾಕ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ರಸ್ತೆ ಸಹ ಇದು ಚಿತ್ರದುರ್ಗಕ್ಕೆ ಹೋಗುವಂಥ ರಸ್ತೆ, ಕನೆಕ್ಟ್ ಆಗುವಂಥ ರಸ್ತೆ ಹೇಗಿದೆ ಬನ್ನಿ ತೋರಿಸ್ತೀನಿ. ಹೌದು ನೋಡಿ, ಇದೇ ರಸ್ತೆ. ಈ ರಸ್ತೆಗೆ ಇಲ್ಲಿ ಅಡಿಕೆ ಗಿಡ ಮಾಡಿದ್ದಾರೆ. ಕೆಳಗಡೆ ಜಮೀನು ತೋರಿಸಿದ್ದೀನಿ ನಾನು ನಿಮಗೆ. ಗುಲಾಬಿ ಹಾಕ್ಬಿಟ್ರು ಕಣಕ್ಕೆ ಒಂದು ಎಕರೆಗೆ ಅಡಿಕೆ ಗಿಡದಾಗ ನಾವು 200 ರೂಪಾಯಿ ನೋಡಿ. ನಿಮಗೆ ಆ ಕಡೆ ಅಲ್ಲಿ ಜಮೀನು ತೋರಿಸ್ತೆ ನೋಡಿ. ಅಲ್ಲಿ ಜಮೀನು ತೋರಿಸಿದ ನಂತರ ಇಲ್ಲಿ ರಸ್ತೆ ಬಂತು ಸೀದಾ. ಇದೇ ರಸ್ತೆ ಸೀದಾ ಹೋಗ್ತಿರೋದು. ಇಲ್ಲಿ ಪಕ್ಕದಲ್ಲಿ ಅಡಿಕೆ ಮಾಡಿದ್ದಾರೆ, ಸುಗಂಧರಾಜ ಎಲ್ಲ ಮಾಡಿದ್ದಾರೆ. ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ. ಎಲ್ಲ ಕಂಪ್ಲೀಟಾಗಿ ಅಡಿಕೆ ಚೆನ್ನಾಗಿ ಬಂದಿದೆ. ಸುಗಂಧರಾಜನೂ ಸಹ ಚೆನ್ನಾಗಿದೆ. ರೈತರು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಎಲ್ಲ ನೀರಾವರಿ. ಇಲ್ಲಿ ಸಹ ಅಡಿಕೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಂಪ್ಲೀಟಾಗಿ ನಿಮಗೆ ಈ ಕಡೆಯೂ ಎಲ್ಲ ಅಡಿಕೆ ಗಿಡ ಮಾಡಿದ್ದಾರೆ. ಈ ಕಡೆ ಸಹ ಎಲ್ಲ ನೀರಾವರಿ ಬೋರ್ಗಳು ಮಾಡಿರೋದು. ರಸ್ತೆ ಇದೇ ರಸ್ತೆ. ನಮಗೆ ವೆಹಿಕಲೆಲ್ಲ ಬರುತ್ತೆ ಹೋಗುತ್ತೆ, ಏನು ಸಮಸ್ಯೆ ಏನಿಲ್ಲ. ಇಲ್ಲೆಲ್ಲ ನೀರಾವರಿನೇ ಮಾಡಿರೋದು. ಒಳ್ಳೆ ಭೂಮಿ, ಒಳ್ಳೆ ಫಲವತ್ತಾದಂಥ ಭೂಮಿಗಳು. ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ.